ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ವಿಲೇಜ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಬಾಗಿಲು ಕಸ ಗುಡಿಸಿ ಹೊಸ್ಲು ಸಾರಿಸ್ಬಿಟ್ಟು ಬೊಟ್ಟಿಡ್ತಾ ಇದ್ದೀನಿ. ಈಚೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಕಿಚನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮಕ್ಳಿಗೂ ಕೂಡ ರೆಡಿ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದೊಳೋದು ಕೂಡ ಸ್ವಲ್ಪ ತಡ ಆಯಿತು. ಯಾಕಂದರೆ ರಾತ್ರಿನೇ ಕಿಚನ್ನು ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಕೂತಿದ್ದೆ. ಹಾಗಾಗಿ ಸ್ವಲ್ಪ ತಡ ಆಯಿತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದೇಳೋದು ಕೂಡ ಲೇಟ್ ಆಯಿತು. ಹಾಗಾಗಿ ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ಕಿಚನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಟೀ ಕೂಡ ಮಾಡೋದಕ್ಕೆ ಇಟ್ಟಿದ್ದೆ. ಟೀಗೆ ಇಟ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಬಂದೆ. ಟೀ ಮಾಡ್ತಾ ಇರುತ್ತೆ ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ತುಳಸಿ ಪೂಜೆ ಕೂಡ ಮುಗಿಸ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ತುಳಸಿ ಗಿಡಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಈ ಥರ ಚಿಕ್ಕದಾಗಿ ಹಾಕ್ಕೊಳ್ತೀನಿ ರಂಗೋಲಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಕೂಡ ಒಂದು ಲೈಕು ಒಂದು ಕಮೆಂಟನ್ನು ನನ್ನ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಅಂತ ಹೇಳೋದು ಕೂಡ ಇಷ್ಟಪಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇವಾಗ ತುಳಸಿ ಗಿಡದ ಮುಂದೆ ರಂಗೋಲಿ ಕೂಡ ಹಾಕ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದು ರೋಸ್ ಇತ್ತು, ಅದನ್ನೇ ಇಡ್ತಾಯಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ಅರ್ಧ ಕೆ ಜಿ 1 ಕೆ ಜಿ ತರಿಸಿ ಇಟ್ಕೊಳ್ತೀನಿ. ಒಂದು 20 ದಿನ ತಿಂಗಳು ಬರುತ್ತೆ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ. ಬಾಗಿಲಿಗೂ ಮತ್ತು ಪೂಜೆಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಟೀಗೆ ಇಟ್ಟಿದ್ದೆ. ಟೀ ಕೂಡ ಮಳ್ಳಿತ್ತು. ಹಾಲು ಹಾಕ್ಬಿಟ್ಟು ನನ್ನ ಮಗಳಿಗೆ ಸೋಸ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಇವಾಗ ತಿಂಡಿಗೆ ಇಡ್ಲಿ ಹಿಟ್ಟು ರುಬ್ಬಿಟ್ಟಿದ್ನಲ್ಲ, ಅದು ಚೆನ್ನಾಗಿ ಉದುಗ್ ಬಂದಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ರಾಗಿ ಇಡ್ಲಿ ವೀಕ್ಲಿ ಒನ್ಸಾದರೂ ಕಂಪಲ್ಸರಿ ಮಾಡಲೇಬೇಕು ನಮ್ಮ ಮನೇಲಿ ಇಡ್ಲಿ. ಅಕ್ಕಿ ಇಡ್ಲಿ ಇದನ್ನು ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ನನ್ನ ಮಕ್ಕಳು ರಾಗಿ ಮುದ್ದೆ ಮಾಡಿಕೊಟ್ರೆ ತಿನ್ನಲ್ಲ. ಹಾಗಾಗಿ ರಾಗಿ ಇಡ್ಲಿ ಮಾಡ್ತೀನಿ. ರಾಗಿ ಮತ್ತು ಹೆಸ್ರು ಕಾಳು ಉದ್ದಿನ ಬೇಳೆ ಹಾಕ್ಬಿಟ್ಟು ನೆನೆಸಿ ರುಬ್ಬಿ ಈ ಥರ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ರುಬ್ಬಿಟ್ಟಿರೋ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಯಾಕಂದರೆ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸ್ತು. ಹಾಗಾಗಿ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬ್ಯಾಟರ್ ರೆಡಿ ಮಾಡಿಕೊಂಡೆ. ನನ್ನ ಮಗಳು ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರ್ಕೊಟ್ಲು. ನಾನಿವಾಗ ಇಡ್ಲಿ ಬ್ಯಾಟರ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಇಡೋಣ, ಆಮೇಲೆ ಚಟ್ನಿ ಮಾಡ್ಕೊಳ್ಳೋಣ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಳಿಗೂ ಕೂಡ ಇನ್ನೂ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಹಾಗಾಗಿ ಇಡ್ಲಿಗೆ ಇಟ್ಬಿಟ್ಟು ಹೋದರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಇಡ್ಲಿ ಪ್ಲೇಟ್ಗೆಲ್ಲ ಬ್ಯಾಟರ್ ಹಾಕಿ ಫಿಲ್ ಮಾಡಿಕೊಂಡೆ. ಫಿಲ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆಗೆ ಇಡೋಣ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಇರುತ್ತೆ ಇಡ್ಲಿ. ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ. ಈ ಥರ ರಾಗಿ ಇಡ್ಲಿ ಸ್ವಲ್ಪ ಡಿಫ್ರೆಂಟಾಗಿರುತ್ತಲ್ಲ, ಹಾಗಾಗಿ ಇವಾಗ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ತಳಕ್ಕೆ ಈ ಥರ ಪ್ಲೇಟ್ನ ಇಡ್ತಾಯಿದ್ದೀನಿ ನಾನು. 3 ಪ್ಲೇಟ್ಗೂ ಹಾಕ್ಬಿಟ್ಟು ಇದು ಹಳೇದು ನಮ್ಮ ಅತ್ತೆ ಕಾಲದ್ದು ಇಡ್ಲಿ ಪಾತ್ರೆ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಾನು ಒಂದು ತೊಗೋಬೇಕು, ಅದಕ್ಕೆ ಟೈಮ್ ಇನ್ನೂ ಕೂಡ ಬಂದಿಲ್ಲ. ಇವಾಗ ಇಡ್ಲಿ ಪ್ಲೇಟ್ಗಳೆಲ್ಲ ಈ ಥರ ಇಟ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಇದು ಒಂದು 20 ನಿಮಿಷ ಬೇಯಿಸ್ಕೊಬೇಕು. ಮಾಮೂಲಿ ನಾವು ಅಕ್ಕಿ ಇಡ್ಲಿ ಆದರೆ 15 ನಿಮಿಷ ಬೇಯಿಸ್ಕೊಳ್ತೀವಿ. ಇದು 20 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯ್ತವೆ, ಯಾಕಂದರೆ ರಾಗಿ ಇಡ್ಲಿ ಅಲ್ವಾ. ಹಾಗಾಗಿ ಇಡ್ಲಿಗೆ ಇಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಫಸ್ಟು ಪೂಜೆ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ದೀಪ ಹಚ್ತಾಯಿದ್ದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹೂವೆಲ್ಲ ಮುಡಿಸ್ಬಿಟ್ಟು ಮತ್ತು ಕಳಶಕ್ಕೂ ಎಲ್ಲ ತೆಂಗಿನಕಾಯಿ ವೀಳ್ಯದೆಲೆ ಎಲ್ಲ ಇಟ್ಬಿಟ್ಟು ಹೂವು ಕೂಡ ಮುಡಿಸಿ ಅಡಿಕೆ ಎಲೆ ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಚೆನ್ನಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮಾಡಿದ್ದಾಯಿತು. ನೆಕ್ಸ್ಟು ಇಡ್ಲಿ ಕೂಡ ಬೆಂದಿತ್ತು, ಅದನ್ನು ಕೆಳಗೆ ಇಳಿಸ್ಬಿಟ್ಟು ಇವಾಗ ಚಟ್ನಿಗೆ ಕಡಲೆಬೀಜ ಮತ್ತು ಮೆಣಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ. ಕಡಲೆಬೀಜ ಮತ್ತು ಮೆಣಸಿನ್ಕಾಯಿ ಒಂದು 50% ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿಕೊಂಡು ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಕರಿಬೇವು ಕೂಡ ಹಾಕಿ ಇದ್ರ ಜೊತೆಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಇದ್ರ ಜೊತೆಗೇ ಹುರಿದಿರೋಂಥ ಕಡಲೆಬೀಜ, ಹುರಿದಿರೋ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ನೆನೆಸಿರೋಂಥ ಹುಣಸೆಹಣ್ಣು ಮತ್ತು ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಇಡ್ಲಿ ಕೂಡ ಇದು ಸ್ವಲ್ಪ ಕುಂಬ್ಳಕೊಂಡಂಗಾಗಿತ್ತು. ಹಾಗಾಗಿ ಪ್ಲೇಟ್ ತೆಗ್ದಿಕ್ತಾಯಿದ್ದೆ. ತೆಗ್ದಿಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ತೆಗಿತೀನಿ ನಾನು. ಹಿಂದೆನೇ ತೆಗಿಯೋದಕ್ಕೆ ಹೋದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆರ್ಕೊಂಡ್ಮೇಲೆ ತೆಗೆದ್ರೆ ಚೆನ್ನಾಗಿ ಬರ್ತವೆ ಇಡ್ಲಿ ತೆಗಿಯೋದಕ್ಕೆ. ಹಾಗಾಗಿ ಸ್ವಲ್ಪ ಒಂದು 5 ನಿಮಿಷ ಬಿಟ್ಬಿಟ್ಟು ಈ ಥರ ತೆಗಿತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದ್ವು, ಟೇಸ್ಟು ಕೂಡ ಚೆನ್ನಾಗಿತ್ತು. ನನ್ನ ಮಗ ಕೊಡಮ್ಮ ಒಂದೊಂದು ತಿಂತೀನಿ ಅಂತ ಹೇಳ್ತಾಯಿದ್ದ. ಫಸ್ಟ್ ಸ್ನಾನ ಮಾಡ್ಕೊಂಬರೋಕೆ ಆಮೇಲೆ ತಿನ್ನಿವಂತ ಹೇಳ್ತಾಯಿದ್ದೆ. ನೀರು ಕಾದಿತ್ತು, ಹೀಟ್ರ್ ಹಾಕಿದ್ದೆ. ಹಾಗಾಗಿ ಫಸ್ಟ್ ಸ್ನಾನ ಮಾಡ್ಕೊಂಬರ್ರಿ, ಆಮೇಲೆ ನೀರು ಹಾಕ್ಕೊಡ್ತೀನಿ ಅಂತ ಹೇಳಿದೆ. ಹಾಗಾಗಿ ಅವರು ಸ್ನಾನಕ್ಕೆ ಹೋಗಿದ್ರು ಇಬ್ಬರು ಕೂಡ. ಒಬ್ಬರಾದ್ಮೇಲೆ ಒಬ್ಬರು ಹೋಗಿ ಅಂತ ಹೇಳಿದೆ. ಕಿತ್ತಾಡ್ತಾರಿಲ್ಲ ಅಂದರೆ ನಾನು ಫಸ್ಟು ಅಂತ ಹೇಳಿ. ಹಾಗಾಗಿ ಅವ್ರಿಗೆ ಸ್ನಾನಕ್ಕೆ ಕಳಿಸ್ಬಿಟ್ಟು ಒಬ್ಬೊಬ್ರನ್ನೇ ನಾನು ಇಡ್ಲಿ ಕೂಡ ರೆಡಿ ಮಾಡಿಕೊಂಡೆ. ಚಟ್ನಿ ಕೂಡ ಹಾಕಿಟ್ಕೊಂಡಿದ್ದೆ. ಇವಾಗ ಈ ಥರ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದವು, ನೋಡ್ತಾ ಇರ್ಬೋದು. ಒಂದು ಕೂಡ ಅಂಟ್ಕೊಂಡಿಲ್ಲ ಇಡ್ಲಿ ಪ್ಲೇಟ್ಗೆ. ತುಂಬ ಚೆನ್ನಾಗಿ ಬಂದವು. ಎಣ್ಣೆ ಅಷ್ಟೇ ಸವರಿದಿತ್ತು ಇದಕ್ಕೆ. ಇವಾಗ ಇದನ್ನೆಲ್ಲ ತೆಗಿತಾ ಇದ್ದೀನಿ. ಸಾಂಬಾರು ಕೂಡ ಮಾಡಬೇಕು. ಹೊಲ್ದ ಹತ್ರ ಲೇಬರ್ಸ್ ಅವರೇ, ಹಾಗಾಗಿ ಫಸ್ಟು ಮಕ್ಳನ್ನ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ತಿಂಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ಮನೆಯವ್ರು ತಿಂಡಿ ಬೇಡಮ್ಮ ನಮಗೆ ಅಡುಗೆ ಮಾಡಿಕೊಡು ಅಂದರು. ಹಾಗಾಗಿ ಇಡ್ಲಿ ಸ್ವಲ್ಪನೇ ಮಾಡಿದೆ.
ಅವ್ರಿಗೆ ಅಡುಗೆ ಮಾಡಬೇಕಂತೆ ನಮ್ಮ ಮನೆಯವ್ರಿಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿವೆ ಇಡ್ಲಿ ಅಂತ ಹೇಳ್ಬಿಟ್ಟು. ತುಂಬಾ ಸಾಫ್ಟಾಗಿ ಕೂಡ ಬಂದಿದ್ವು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಇವಾಗ 3 ಪ್ಲೇಟ್‌ನಲ್ಲಿಗೆ ಇರೋವಂಥವು ತೆಕ್ಕೊಂಡು ಮಕ್ಳಿಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ತೆಗಿತಾ ಇದ್ದೀನಿ ಇವನ್ನೆಲ್ಲನ. 3 ಪ್ಲೇಟಲ್ಲಿರೋವನ್ನು ತೆಕ್ಕೊಂಡೆ. ತೆಗೆದ್ಬಿಟ್ಟು ಮಕ್ಕಳು ಕೂಡ ಬಂದರು ಸ್ನಾನ ಮಾಡಿಕೊಂಡು. ಅವ್ರಿಗೂ ಕೂಡ ತಲೆ ಬಾಚಿ ರೆಡಿ ಮಾಡಿ ಮಗಳಿಗೂ ಕೂಡ ರೆಡಿ ಮಾಡಿದೆ. ಇಬ್ರಿಗೂ ಹಾಕ್ಕೊಳ್ಳೋಣ ಫಸ್ಟು ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತಾಯಿದ್ದೆ. ಆಮೇಲೆ ಸಾಂಬಾರ್ಗೆ ಇಡೋಣ ಅಂತ ಹೇಳ್ಬಿಟ್ಟು ತಿನ್ಕೊಳ್ಳಿ ಫಸ್ಟು ಬರ್ತೀನಿ ಅಂತ ಹೇಳಿ ಅವ್ರಿಗೆ ಇಬ್ರಿಗೂ ಕೂಡ ಹಾಕ್ಕೊಡ್ತಾಯಿದ್ದೆ. ಇಡ್ಲಿ ದೋಸೆ ಇಂಥದ್ದಾದರೆ ತಿಂತಾರೆ. ರೈಸ್ ಐಟಮ್ ಅಂದರೆ ಅಷ್ಟು ತಿನ್ನೋದಿಲ್ಲ ನನ್ನ ಮಕ್ಕಳು. ಬೇಡ ಅಂತ ತಟ್ಟೆಗೆ ಬಿಟ್ಟೋಗ್ತಾರೆ. ಇಡ್ಲಿ ದೋಸೆ ಆದರೆ ಹಾಕ್ಕೊಟ್ಟಿದ್ದಷ್ಟು ಖಾಲಿ ಮಾಡ್ತಾರೆ. ಆಮೇಲೆ ಅವ್ರು ತಿಂಡಿ ತಿನ್ಕೊಂಡಾದ್ಮೇಲೆ ತಲೆ ಬಾಚಿ ರೆಡಿ ಮಾಡಿದ್ದೆ. ಬೊಟ್ಟೊಂದು ಇಟ್ಟಿರಲಿಲ್ಲ ಇವಳಿಗೆ. ಸ್ವಲ್ಪ ಚಾಂದ್ ಕೂಡ ಇಟ್ಟು ಕಳಿಸ್ದೆ ಇವ್ರನ್ನ. ಬಸ್ಸಿಗೆ ಟೈಮ್ ಆಗಿತ್ತು ನಡೀರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬಸ್ಸಿಗೆ ಕಳಿಸ್ಬಿಟ್ಟು ಹೋದ್ರು ಅವರು 9:30 ಬಸ್ಸಿಗೆ. ಹೋದ್ಮೇಲೆ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಮಶ್ರಪ್ ಮಾಡ್ತಾಯಿದ್ದೀನಿ. ಆ ಮಶ್ರಪ್ಪು ರೆಸಿಪಿ ವಿಡಿಯೋ ಬೇಕು ಅಂತಂದರೆ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ಒಂದು ಸರಿ ಚೆಕ್ಔಟ್ ಮಾಡಿ. ಇದರಲ್ಲಿ ಪೂರ್ತಿ ವಿಡಿಯೋ ಹಾಕಿಲ್ಲ, ಕುಕ್ಕಿಂಗ್ ಚಾನಲಲ್ಲೇ ಹಾಕಿದ್ದೀನಿ. ವಿಭು ಕುಕ್ಕಿಂಗ್ ಬ್ಲಾಗ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಫುಲ್ ರೆಸಿಪಿ ಹಾಕಿದ್ದೀನಿ ಮಶ್ರಪ್ದು. ಬೇಕು ಅಂದವರು ಒಂದು ಸರಿ ಚೆಕ್ ಮಾಡಿ. ಇವಾಗ ಮಶ್ರಪ್ಪು ಎಲ್ಲ ರೆಡಿ ಮಾಡಿಕೊಂಡು ಕೂಗಿಸ್ಬಿಟ್ಟು ಈ ಥರ ಮಸ್ತ್ಬಿಟ್ಟು ಸಾಂಬಾರು ಕೂಡಿಸ್ಕೊಳ್ತಾ ಇದ್ದೀನಿ. ಬೇಗನೆ ಆಯಿತು, ಒಂದು 10:30 ಅಷ್ಟರಲ್ಲಿ ಸಾಂಬಾರು ಕೂಡ ಮಾಡಿಕೊಂಡೆ. ಫಸ್ಟು ಹೊಲ್ದ ಹತ್ರ ಊಟ ಕಳಿಸ್ಬಿಟ್ಟು ಆಮೇಲೆ ನಾನು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂಡಿ ಕೂಡ ತಿಂದಿರಲಿಲ್ಲ. ಹೊಲ್ದ ಹತ್ರಕ್ಕೆ ಹಾಕಿ ಕಳ್ಸೋಣ ಅಂತ ಹೇಳ್ಬಿಟ್ಟು ಅನ್ನ ಕೂಡ ಕೂಗಿಸ್ಬಿಟ್ಟು ಹಾಕ್ಕೊಡ್ತಾಯಿದ್ದೆ. ನಮ್ಮ ಮನೆಯವರು ಬಂದಿದ್ದರು, ತೊಗೊಂಡೋಗ್ತೀನಿ ಹಾಕ್ಕೊಡು ಅಂತಂದರು. ಹಾಗಾಗಿ ಅವ್ರಿಗೆ ತಿಂಡಿ ಅಷ್ಟು ಇಷ್ಟಪಡೋದಿಲ್ಲ. ಅನ್ನ ಸಾಂಬಾರು ಆದರೆ ಹೊಟ್ಟೆ ತುಂಬ ತಿಂತಾರೆ. ಹಾಗಾಗಿ ಬಾಕ್ಸ್ಗಳ್ಗೆ ಹಾಕ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಕಳಿಸ್ಬಿಟ್ಟು ಒಂದು ಸ್ವಲ್ಪ ಪಾತ್ರೆಗಳು ಜಾಸ್ತಿನೇ ಇತ್ತು, ರಾತ್ರಿ ಕೂಡ ಇತ್ತು. ಹಾಗಾಗಿ ಅವನ್ನೆಲ್ಲ ತೊಳೆದ್ಬಿಟ್ಟು ಸ್ಟ್ಯಾಂಡಿಗೆ ಜೋಡಿಸ್ದೆ. ಈ ಥರ ಪಾತ್ರೆಗಳೆಲ್ಲ ತೊಳೆದು ಜೋಡಿಸ್ದಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಆಮೇಲೆ ನಾನು ನಮ್ಮ ಮನೆಯವರು ಹೊಲ್ದ ಹತ್ರ ಊಟ ಕೊಟ್ಟು ಬಂದರು. ಇಬ್ಬರು ಕೂಡ ಹೋಗಿ ಮಗು ಬಿಡಿಸ್ಕೊಂಬಂದ್ವಿ. ಸ್ವಲ್ಪ ಕಡಿಮೆ ಆಗಿತ್ತು ಇವತ್ತು ಮಗು. ಇಬ್ಬರು ಹೋಗಿ ಮಗು ಬಿಡಿಸ್ಕೊಬಂದು ನೋಡ್ತಾಯಿದ್ದೆ. ನಮ್ಮ ಮನೆಯವರು ವೆಯ್ಟ್ ಚೆಕ್ ಮಾಡಿ ಕೊಟ್ಟು ಬರ್ತೀನಿ ನಾನೇ ಅಂತಂದರು. ಹಾಗಾಗಿ ಅವ್ರ ಹತ್ರ ಕಳಿಸೋಣ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಇನ್ನು ಸಂಜೆ ಮಕ್ಕಳು ಬರೋ ಟೈಮ್ಗೆ ನಮ್ಮ ಮನೆಯವರು ಬಾಳೆಹಣ್ಣಿತ್ತು. ಹಾಗಾಗಿ ರಸಾಯನ ಮಾಡು, ಹಂಗೆ ಇದ್ರೆ ಅವು ಹಂಗೆ ಹಣ್ಣಾಗಿ ಕಪ್ಪಾಗಿಬಿಡ್ತವೆ, ಚೆನ್ನಾಗಿರಲ್ಲ, ತಿನ್ನಲ್ಲ ಅಂತ ಹೇಳ್ಬಿಟ್ಟು ರಸಾಯನ ಮಾಡು ಅಂದರು. ಹಾಗಾಗಿ ನಾನು ಇದೆಲ್ಲ ಬಿಡಿಸ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಕ್ಕಳು ಕೂಡ ಬಂದರು. ಬಂದು ನಮ್ಮ ಮನೆಯವರು ಎಲ್ಲನೂ ಹಚ್ಬಿಡು, ಎಲ್ಲನೂ ಮಾಡು ರಸಾಯನ ಅಂತಂದರು. ನಾನು ಪೂಜೆಗಿರಲಿ ಅಂತ ಹೇಳ್ಬಿಟ್ಟು 1-2 ಚಿಪ್ಪು ಎತ್ತಿಟ್ಟೆ. ಚಿಕ್ಕವು ಚೆನ್ನಾಗಿರೋವು, ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ದು ಒಂದು ಚಿಪ್ಪು 1.5 ಚಿಪ್ಪು ಅಷ್ಟು ಇರಿಸ್ಬಿಟ್ಟು ಮತ್ತೆ ಇನ್ನು ಉಳಿದಿರೋ ಅಂಥದ್ದು ಹಣ್ಣಾದರೆ ಚೆನ್ನಾಗಿರಲ್ಲ ಜಾಸ್ತಿ ಅಂತ ಹೇಳ್ಬಿಟ್ಟು ಈ ಥರ ಬಿಡಿಸ್ಬಿಟ್ಟು ಎಲ್ಲ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ರಸಾಯನ ಮಾಡಿದ್ರೆ ತಿಂತಾರೆ ಇಷ್ಟಪಟ್ಟು ಅಂತ ಹೇಳ್ಬಿಟ್ಟು. ಹಾಗಾಗಿ ಸಂಜೆ ಸ್ನ್ಯಾಕ್ಸಿಗೆ ಇದನ್ನೇ ಕೊಡೋಣ ಅಂತ ಹೇಳ್ಬಿಟ್ಟು, ಬೇರೆ ಇಲ್ಲ ಅಂತಂದರೆ ಕಾಸು ಕೊಡು ಅಂತ ಹೇಳ್ಬಿಟ್ಟು ರೋದನೆ ಮಾಡ್ತಾರೆ ನನ್ನ ಮಕ್ಕಳು. ಹಾಗಾಗಿ ಇದ್ರ ಜೊತೆಗೆ ಬಾಳೆಹಣ್ಣು ಹಚ್ಬಿಟ್ಟು ಸ್ವಲ್ಪ ಸಕ್ಕರೆ ಮತ್ತು ಕಾಯಿ ತುರಿ ಹಾಕ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದು ರಸಾಯನ ನನ್ನ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ, ಸಕ್ಕರೆ ಹಾಕಿರ್ತೀನಲ್ಲ. ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಹಚ್ಚಿರೋ ಅಂಥ ಬಾಳೆಹಣ್ಣಿನ ಜೊತೆಗೆ ಸ್ವಲ್ಪ ಕಾಯಿ ತುರಿ ಮತ್ತು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ಕೂಡ ಹಾಕಿದೆ, ಅದು ಸ್ಕಿಪ್ ಆಗಿದೆ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಡೋಣ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಇಲ್ಲಿವರೆಗೂ ವೀಡಿಯೋ ನೋಡಿದರೆ ಯಾವುದೋ ಒಂದು ಕಾರಣಕ್ಕಾದರೂ ವೀಡಿಯೋ ಇಷ್ಟ ಆಯ್ತಾನೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.